ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆದಮೇಲೆ ಇವತ್ತು ನಾನು ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದು ಬಂದು ಶಿವರಾತ್ರಿಗೋಸ್ಕರ ಮಾಡ್ತಾಯಿದ್ದೀನಿ. ಅಂದರೆ ಶಿವರಾತ್ರಿ ಹಬ್ಬಕ್ಕೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇವಾಗ ಡಿಸೈಡ್ ಮಾಡಿದ್ದೀನಿ. ಮನೇಲೆಲ್ಲ ಬೇಜಾರು ಮಾಡ್ಕೊಂಡಿದ್ರು, ಅದಕ್ಕೋಸ್ಕರ ತಂಬಿಟ್ಟಾದರೂ ಮಾಡ್ಕೊಂಡು ಹೋಗಿ ತೊಗೊಂಡೋಗಿ ಕೊಡೋಣ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ಏನೇನು ತೊಗೋಬೇಕು ಅಂತ ಗೊತ್ತಿಲ್ಲ ನನಗೂ, ಯಾಕಂದರೆ ತಂಬಿಟ್ಟು ಹೇಗೆ ಮಾಡೋದು ಅಂತಲೇ ಗೊತ್ತಿಲ್ಲ. ಅಮ್ಮನ್ನ ಕೇಳ್ತೀನಿ. ಹೇಳಿದರು ಒಂದು ಸರಿ ಅಕ್ಕಿ ಮತ್ತು ಎಳ್ಳು, ಗಸಗಸೆ ಇದನ್ನೆಲ್ಲ ಏನೋ ತೊಗೊಂಬಂದು ಹುರ್ಕೊಳ್ಬೇಕು, ಆಮೇಲೆ ಅದನ್ನೆಲ್ಲ ತೊಗೊಂಡೋಗಿ ಮಿಲ್ಲಿಗೆ ಹಾಕಿ ಅದನ್ನೆಲ್ಲ, ಅಂದರೆ ಮೇ ಬಿ ಅಕ್ಕಿನ ಮಾತ್ರ ಅನಿಸುತ್ತೆ, ಅದನ್ನೆಲ್ಲ ಮಿಲ್ಲಲ್ಲಿ ಪೌಡರ್ ಮಾಡಿಸ್ಕೊಂಡು ಬರಬೇಕು ಅಂತೆಲ್ಲ ಹೇಳ್ತಾಯಿದ್ರು. ಸೊ ಇನ್ನೊಂದು ಸರಿ ಹೇಗೆ ಅಂತ ತಿಳ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ನಾನು ಕರೆಕ್ಟಾಗಿ ಶಿವರಾತ್ರಿ ಹಿಂದಿನ ದಿನ ಇದನ್ನು ಡಿಸೈಡ್ ಮಾಡಿದ್ದೀನಿ. ಎಲ್ಲರೂ ಆಲ್ಮೋಸ್ಟ್ ಒಂದು ವಾರ 15 ದಿವಸ ಮುಂಚೆನೇ ಡಿಸೈಡ್ ಮಾಡ್ತಾರೆ. ನೋಡಬೇಕು ಹೇಗಾಗುತ್ತೆ ಅಂತ. ಕೇಳ್ತೀನಿ ಇನ್ನೊಂದು ಸರಿ. ನಮ್ಮ ಮಮ್ಮಿನೂ ಕರ್ಕೊಂಡು ಬಂದಿದ್ದೀನಿ. ಡಿಮಾರ್ಟಿಗೆ ಹೋಗೋಣ ಏನಾದರೂ ತರೋದಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಈ ಕಡೆ ಬಂದಿದ್ದೀನಲ್ವ, ಹೇಗಿದ್ರು ಇಲ್ಲಿಂದ ಡಿಮಾರ್ಟಿಗೆ ಹತ್ತಿರ ಆಗುತ್ತೆ, ಹಾಗೆ ಕರ್ಕೊಂಡು ಹೋಗಿ ಬರ್ತೀನಿ. ಏನೇನು ಬೇಕು ಅಂದರೆ ತಂಬಿಟ್ಟು ಮಾಡೋದಕ್ಕೆ ಅಕ್ಕಿ ಆಮೇಲೆ ಅಕ್ಕಿ, ಕಡಲೆಕಾಯಿ ಬೀಜ, ಆಮೇಲೆ ಎಳ್ಳು, ಹುರ್ಗಡ್ಲೆ, ಗಸಗಸೆ, ಇಷ್ಟೆಲ್ಲ ಬೇಕು. ಇದೆಲ್ಲದನ್ನು ಹುರಿಬೇಕಾ? ಎಲ್ಲದನ್ನು ಹುರಿಬೇಕಾ? ಇದನ್ನೆಲ್ಲ ಎಲ್ಲ ಹುರ್ಕೋಬೇಕು. ಎಲ್ಲದನ್ನು ಹುರ್ಕೊಂಡು ಎಲ್ಲದನ್ನು ಪೌಡರ್ ಮಾಡಿಸ್ಬೇಕಾ? ಇಲ್ಲ ಮತ್ತೆ ಅಕ್ಕಿ ಮಾತ್ರ ಅಕ್ಕಿ ಹುರ್ಕೊಂಡು ಅಕ್ಕಿ ಮಾತ್ರ ಪೌಡರ್ ಮಾಡಿಸ್ಬೇಕು. ಎಷ್ಟೊತ್ತಾಗುತ್ತೆ? ಲೇಟ್ ಆಗುತ್ತೆ ಇದನ್ನೆಲ್ಲ ಮಾಡೋದಕ್ಕೆ? ಸ್ವಲ್ಪ ಒಂದು ಅರ್ಧ ಗಂಟೆ ಆಗುತ್ತೆ. ಅದನ್ನ ತಗೊಂಡೋಗಿ ಮಿಲ್ಲಿಗೆ ಬೇರೆ ಹೋಗಿ ಬರಬೇಕು, ಮಿಷನಿಗೆ ಬೇರೆ ಹೋಗ್ಬೇಕು, 1 ಅವರ್ ಆಗುತ್ತೆ. ಇವಾಗ ಡಿಮಾರ್ಟಲ್ಲಿ ಏನೇನು ತೊಗೊಬೇಕು ತಂಬಿಟ್ಟು ಮಾಡೋಕ್ಕೆ? ಡಿಮಾರ್ಟಲ್ಲಿ ಇದು ತಗೋಬೇಕು, ಹುರ್ಗಡ್ಲೆ, ಕಡಲೆಕಾಯಿ ಬೀಜ, ಎಳ್ಳು, ಗಸಗಸೆ, ಬೆಲ್ಲ ಎಲ್ಲದೂ ತೊಗೊಬೇಕಾ? ಯಾವುದೂ ಇಲ್ವ ಮನೇಲಿ? ಇಲ್ಲ, ಕೊಬ್ಬರಿ ಒಂದೈತೆ. ಓಕೆ, ಎಲ್ಲ ತಗೋಬೇಕು. ಸರಿ. ಮಕ್ಕಳೆಲ್ಲ ಇದನ್ನೇ ಫೀಲ್ ಮಾಡ್ಕೊಂಡು ಆಟ ಆಡ್ತಿದ್ದಾರೆ. ಅಬ್ಬಬ್ಬಬ್ಬ, ಇವಾಗ ಆಲ್ರೆಡಿ ಸಂಜೆ ಆಗೋಗ್ಬಿಟ್ಟಿದೆ. 4:15 ಗಂಟೆ ಆಗಿದೆ. ಇವಾಗ ಡಿಸೈಡ್ ಮಾಡಿದ್ದೀನಿ ತಂಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು. ಪ್ರತಿ ವರ್ಷ ಶಿವರಾತ್ರಿಗೆ ಉಪವಾಸ ಇರ್ತಿದ್ವಿ. ಅಂದರೆ ಚಿಕ್ಕ ವಯಸ್ಸಲ್ಲಿ ಉಪವಾಸ ಇರ್ತಿದ್ದೆ. ಬಟ್ ಆಮೇಲೆ ಬಿಟ್ಬಿಟ್ಟೆ ನಾನು ಉಪವಾಸ ಇರೋದನ್ನ. ನೋಡಬೇಕು. ಯಾರು ಎಷ್ಟೊಂದು ಜೋರಾಗಿ ಮಾತಾಡ್ತಿದ್ದಾರೆ. ಏಯ್ ಯಾಕೋ ಇದೇ ನಾಯಿ ಬೊಗಳಿದ್ದು. ಚಿಕ್ಕ ವಯಸ್ಸಲ್ಲಂತೂ ಶಿವರಾತ್ರಿ ಹಬ್ಬಕ್ಕೆ ಯಾವಾಗಲೂ ಉಪವಾಸ ಮಾಡ್ತಾಯಿದ್ವಿ. ಬಟ್ ಇವಾಗ ನಾನು ಅಷ್ಟು ಮಾಡಲ್ಲ, ಯಾಕಂದರೆ ನಾನು ಪ್ರತಿ ತಿಂಗಳು ಸಂಕಷ್ಟಹರ ಗಣಪತಿ ಚತುರ್ಥಿಗೆ ಉಪವಾಸ ಇರ್ತೀನಿ. ಏನೋ ಗೊತ್ತಿಲ್ಲ, ದೊಡ್ಡೋಳಾಗ್ತಾ ಶಿವರಾತ್ರಿಗೆ ಬಿಟ್ಬಿಟ್ಟೆ ಉಪವಾಸ ಮಾಡೋದನ್ನು. ಬಟ್ ಜಾಗರಣೆ ಕರೆಕ್ಟಾಗಿ ಮಾಡ್ತಾಯಿದ್ದೆ. ಪ್ರತಿ ವರ್ಷ ಜಾಗರಣೆ ಮಾಡ್ತಾಯಿದ್ದೆ. ಯಾವಾಗಲೂ ನಮ್ಮ ಡ್ಯಾಡಿ ಕರ್ಕೊಂಡು ಹೋಗ್ತಾಯಿದ್ರು ಜಾಗರಣೆ ಮಾಡೋದಕ್ಕೆ. ಕಂಪ್ಲೀಟ್ ನೈಟ್ ಮಾಡ್ತಾಯಿದ್ವಿ. ಸೊ ಈ ವರ್ಷ ಅದನ್ನು ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಗೊತ್ತಿಲ್ಲ ಹೇಗೆ ಜಾಗರಣೆ ಮಾಡೋದು. ಮೊದಲೆಲ್ಲ ಗಾಡೀಲಿ ಕರ್ಕೊಂಡು ಹೋಗ್ತಾಯಿದ್ರು, ಬಟ್ ಈ ವರ್ಷ ಹೇಗೆ ಮಾಡೋದು ಗೊತ್ತಿಲ್ಲ. ನೋಡೋಣ ಜಾಗರಣೆ ಮಾಡೋಕ್ಕಾಗುತ್ತೋ ಇಲ್ವೋ ಈ ವರ್ಷ ಅಂತ. ಬಟ್ ಎಲ್ಲ ಮನೇಲಿ ಬೇಜಾರು ಮಾಡ್ಕೊಂಡಿದ್ರಲ್ಲ, ಅದಕ್ಕೋಸ್ಕರ ಹಬ್ಬ ಅಂತೂ ಮಾಡೋಂಗಿಲ್ಲ. ಅಟ್ಲೀಸ್ಟ್ ತಂಬಿಟ್ಟಾದರೂ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನೇ ಮಾಡ್ಕೊಂಡು ಹೋಗೋರಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅಂದರೆ ಇಷ್ಟೊತ್ತವರೆಗೂ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಇವಾಗ ಸಂಜೆ ಮೇಲೆ ಆಯಿತು ಮಾಡಿಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಬೇರೆ ಏನಾದರೂ ಮಾಡಬೇಕು. ನೋಡೋಣ ಬೇರೆ ಏನು ಮಾಡೋದು ಅಂತ ಇನ್ನೂ ಯೋಚನೆ ಮಾಡಿಲ್ಲ. ಬಟ್ ಶಿವರಾತ್ರಿ ಹಬ್ಬ ಅಂದ ತಕ್ಷಣ ತಂಬಿಟ್ಟು ಮಾತ್ರನೇ ಅಲ್ವಾಗ ಜ್ಞಾಪಕ ಬರೋದು. ಒಂದೇ ಮನೆ ಹತ್ರ ಎಷ್ಟೊಂದು ನಾಯಿಗಳು, 5 ನಾಯಿ ಫೈಟ್ಸ್. ಲಾಸ್ಟ್ ಟೈಮು ಶಿವರಾತ್ರಿ ಹಬ್ಬಕ್ಕೆ ಜಾಗರಣೆ ಮಾಡಿದ್ದು. ಆಮೇಲೆ ಲಾಸ್ಟ್ ಟೈಮ್ ಆ್ಯಕ್ಚುಲಿ ಹಬ್ಬಕ್ಕೆ ಸ್ಯಾರಿ ಉಟ್ಕೊಂಡಿದ್ದೆ. ಆ್ಯಂಡ್ ಸಖತ್ತಾಗಿ ರೆಡಿಯಾಗಿ ನಾವು ಫ್ಯಾಮಿಲಿಯವರೆಲ್ಲ ಆಚೆ ಹೋಗಿದ್ವಿ. ಎಂಟೈರ್ ದಿನ, ಅಂದರೆ ಏನಂತಾರೆ, ಸಂಜೆ 6 ಗಂಟೆಗೆ ಜಾಗರಣೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ 6 ಗಂಟೆಗೆ ಮಾಡ್ತಿರಲಿಲ್ಲ ನಾವು ಸ್ಟಾರ್ಟು. ಒಂದು 10 ಗಂಟೆ 11 ಗಂಟೆಗೆ ಬೇರೆ ಬೇರೆ ದೇವಸ್ಥಾನನೆಲ್ಲ ನೋಡ್ಕೊಂಬರೋದಕ್ಕೆ ಅಂತ ಹೋಗ್ತಾಯಿದ್ವಿ. ಸೊ ಅದೆಲ್ಲ ತುಂಬ ನೆನಪಾಯಿತು. ನಂಗೆ ಒಂಥರ ಬೇಜಾರಾಗೋಗ್ಬಿಡ್ತು. ದೇವ್ರ ಮೇಲೆ ಬೇಜಾರಾಗೋಗಿ ಒಂಥರ ಅಲ್ಟ ಮಲ್ಕೊಂಬಿಟ್ಟಿದ್ದೆ. ಆಮೇಲೆ ನಮ್ಮಮ್ಮ ಬಂದರು, ಸಮಾಧಾನ ಮಾಡಿ ಎದ್ದೇಳಿಸಿ ಕರ್ಕೊಂಬಂದರು. ಸೊ ಅದಕ್ಕೆ ಬೇಜಾರು ಮಾಡ್ಕೊಂಡಿದೆಯಲ್ಲ ಅಂತ ಅಂದ್ಬಿಟ್ಟು ತಂಬಿಟ್ಟು ಮಾಡೋಣ ಅಂತ ಹೊರಟಿದ್ದೀವಿ. ಅಯ್ಯೋ ನಿಧಾನ.
ಆ್ಯಕ್ಚುಲಿ ನಮಗಿದು ತುಂಬಾ ದೊಡ್ಡ ಹಬ್ಬ. ಗಣೇಶನ ಹಬ್ಬ ಬಿಟ್ಟರೆ ಶಿವರಾತ್ರಿಯನ್ನು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಸೊ ಅದೆಲ್ಲ ನೆನಪಾದಾಗ ತುಂಬ ಬೇಜಾರಾಗುತ್ತೆ. ಹಂಗೆ ಇವತ್ತು ಸ್ವಲ್ಪ ಅದೆಲ್ಲ ನೆನಪಾಯ್ತಲ್ಲ, ಹಬ್ಬ ಬಂದಾಗೆಲ್ಲ ಯಾವಾಗಲೂ ಸ್ವಲ್ಪ ನೆನಪಾಗುತ್ತೆ. ಸ್ವಲ್ಪ ಆದರೆ ತುಂಬಾ ಬೇಜಾರಾಗೋಗ್ಬಿಟ್ಟಿತ್ತು ಇವತ್ತು. ಬೇಜಾರು ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ನಮ್ಮಮ್ಮ ಸಮಾಧಾನ ಮಾಡಿ ಕರ್ಕೊಂಡು ಬಂದರು. ಸ್ವಲ್ಪ ತುಂಬಾ ಬೇಜಾರಾಗೋಗ್ಬಿಟ್ಟಿತ್ತು. ಅದಕ್ಕೆ ಇವಾಗ ಸಂಜೆ ಆಯಿತು ಎದ್ದೇಳು, ಹೀಗೆ ಮಲಗಿದ್ರೆ ಹೇಗೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದಾರೆ. ಗ್ರ್ಯಾಂಡಾಗಿ ಈ ಸರಿ ಹಬ್ಬ ಮಾಡಿಲ್ಲ ಅಂದರೂ ಕೂಡ ದೇವ್ರ ಪೂಜೆ ಮಾತ್ರ ಮಿಸ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಹೂವು ತರೋದಕ್ಕೆ, ಶಿವನಿಗೆ ಬಿಲ್ಪತ್ರೆ ಶ್ರೇಷ್ಠ ಅಲ್ವಾ, ಅದಕ್ಕೆ ಸ್ವಲ್ಪ ಬಿಲ್ಪತ್ರೆ ತೊಗೋಬೇಕು ಅಂತ ಬಂದಿದ್ದೀನಿ. ಆ್ಯಂಡ್ ಈವನ್ ತುಂಬೆ ಹೂ ಕೂಡ ತುಂಬ ಶ್ರೇಷ್ಠ. ಬಟ್ ಇಲ್ಲೆಲ್ಲೂ ಮಾರ್ಕೆಟಲ್ಲಿ ಸ್ವಲ್ಪ ಅದು ಸಿಗೋದು ಡೌಟ್. ಅದು ಊರುಗಳ ಕಡೆ ಸಿಗುತ್ತೆ. ಇಲ್ಲೆಲ್ಲಾದ್ರೂ ಬಿಲ್ಪತ್ರೆ ತೊಗೊಂಡು ಹೋಗಬೇಕು. ಹಾಗೆ ಸ್ವಲ್ಪ ಹೂ ತೊಗೊಂಡು ಹೋಗಬೇಕು. ನಾಳೆ ಪೂಜೆಗೆ ದೇವರಿಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಹೋಗಬೇಕು. ಅಂದರೆ ಸಿಂಪಲಾಗಿ ತೊಗೊಳ್ತೀನಿ, ಸ್ವಲ್ಪ ತೊಗೊಳ್ತೀನಿ. ಬರೀ ಮಾಮೂಲಿಯಾಗಿ ಪೂಜೆ ಮಾಡ್ತೀವಲ್ಲ ಅದೇ ಥರನೇ ಇರುತ್ತೆ ಪೂಜೆ. ಬಟ್ ಶಿವನ ಫೋಟೋಗೆ ಸ್ವಲ್ಪ ಜಾಸ್ತಿ ಹೂವೆಲ್ಲ ಹಾಕ್ತೀವಿ ಅಷ್ಟೇ. ಸೊ ಈ ಥರ ಇರುತ್ತೆ. ಬಟ್ ನಾಳೆ ನಾನು ಜಾಗರಣೆ ಮಾಡಬೇಕು ಅಂತ ಇಷ್ಟ ಇದೆ. ಬಟ್ ಹೆಂಗೆ ಹೋಗಲಿ, ಮೊದಲೆಲ್ಲ ಗಾಡೀಲಿ ಕರ್ಕೊಂಡು ಹೋಗ್ತಿದ್ರು, ರಾತ್ರಿ ಎಲ್ಲ ಡ್ಯಾಡಿ ಇರ್ತಿದ್ರು ಜೊತೆಯಲ್ಲಿ. ಇವಾಗ ಒಬ್ಬಳೇ ಹೆಂಗಪ್ಪ ಹೋಗೋದು ಅನ್ನೋ ಥರ ಭಯ ಆಗುತ್ತೆ. ನಮ್ಮಮ್ಮನ ಕರ್ಕೊಂಡೋದ್ರೆ ನಾನೇ ಜೊತೆಗೆ ಅವ್ರನ್ನೂ ಹುಷಾರಾಗಿ ಕರ್ಕೊಂಬರೋದು ನನ್ನದೇ ಜವಾಬ್ದಾರಿಯಾಗಿ ಹೋಗುತ್ತೆ. ಹೆಂಗೆ ಹೋಗೋದು ನಾಳೆ ನಡ್ಕೊಂಡು ಅಷ್ಟು ದೂರ ಹೇಗೆ ಹೋಗೋಕ್ಕೆ ಸಾಧ್ಯ? ಮೊದಲೆಲ್ಲ ಚಿಕ್ಕಪೇಟೆ ಸೈಡೆಲ್ಲ ಹೋಗ್ಬಿಡ್ತಾಯಿದ್ವಿ. ಎಷ್ಟೊಂದು ದೇವಸ್ಥಾನಗಳೆಲ್ಲ ಪಕ್ಕನೇ ಇರ್ತಿತ್ತು. ಸೊ ಆರಾಮಾಗಿ ದರ್ಶನ ಮಾಡ್ಕೊಂಡು ಬರ್ತಾಯಿದ್ವಿ. 10 ಗಂಟೆ 11 ಗಂಟೆ ಮೇಲೆಲ್ಲ ರಶ್ಶು ಕಡಿಮೆ ಆಗಿಬಿಟ್ಟಿರುತ್ತೆ. ಸೊ ಆವಾಗ ಈಸಿಯಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಲಾಸ್ಟ್ ಟೈಮ್ ನಾವು ಆ್ಯಕ್ಚುಲಿ ಶಿವರಾತ್ರಿಗೆ ಜಾಗರಣೆ ಸ್ಟಾರ್ಟ್ ಮಾಡಿದ್ದು ಬಂದು ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ. ನನಗೆ ಇವತ್ತು ಜ್ಞಾಪಕ ಇದೆ. ಅದು ಸ್ಯಾರಿ ಉಟ್ಕೊಂಡು ಹೋಗಿದ್ದೆ. ಆ್ಯಂಡ್ ಅಲ್ಲಿ ಮೇಲೆ ದೊಡ್ಡ ಬಸವಣ್ಣನ ಟೆಂಪಲ್ ಇದೆಯಲ್ಲ, ಅಲ್ಲೆಲ್ಲ ಹೋಗಿ ಫೋಟೋ ತೆಗೆಸ್ಕೊಂಡಿದ್ದೆಲ್ಲ ನೆನಪಿದೆ ನನಗೆ. ಬಟ್ ಈ ಸರಿ ಅದನ್ನೆಲ್ಲ ಮಾಡೋಕ್ಕಾಗಲ್ವಲ್ಲ ಅಂತ ಅಷ್ಟೇ ಬೇಜಾರು ಇದೆ. ಪರವಾಗಿಲ್ಲ, ಏನಾಗುತ್ತೋ ಆಗಲಿ. ಪೂಜೆ ಮಾಡ್ತೀನಿ. ಬಟ್ ನಾಳಿನ ಪ್ಲ್ಯಾನ್ಸ್ ಏನು ಅಂತ ನನಗೂ ಗೊತ್ತಿಲ್ಲ. ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಇವಾಗ ಫಸ್ಟು ಡಿ ಮಾರ್ಟಿಗೆ ಹೋಗಿ ಏನೇನು ಬೇಕೋ ಎಲ್ಲ ತೊಗೊಂಡು ಬರ್ತೀನಿ. ಇನ್ನೇನು ಆಲ್ಮೋಸ್ಟ್ ಹತ್ತತ್ರ ನಡ್ಕೊಂಡು ಬಂದುಬಿಟ್ಟಿದ್ದೀವಿ. ಇನ್ನೊಂದು ಚೂರು ಈ ಕಡೆ ಡೌನಿಗೆ ಹೋದರೆ ಸಿಕ್ಬಿಡುತ್ತೆ ಡಿ ಮಾರ್ಟು. ಏನೇನು ಬೇಕೋ ಅದನ್ನು ತೊಗೊಂಡು ಹೋಗಿ ಮನೆಗೆ ಹೋಗಿ ತಂಬಿಟ್ಟು ಮಾಡಬೇಕು, ಇಲ್ಲಾಂದರೆ ಲೇಟಾಗಿ ಹೋಗ್ಬಿಡುತ್ತೆ. ಬಿಕಾಸ್ ಇವತ್ತು ನಾನು ತಂಬಿಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದೇ ಲೇಟು ಫಸ್ಟ್ ಆಫ್ ಆಲ್. ನೋಡೋಣ ಇವತ್ತು ಬರೀ ನಾನು ಅಂದ್ಕೊಳ್ತಿರೋದು ಇವತ್ತೆಲ್ಲ ಹುರಿದಿಟ್ಕೊಂಡು ಫಸ್ಟ್ ಅದನ್ನು ಹೋಗಿ ಮಿಲ್ಲಿಗೆ ಹಾಕಿಸ್ಕೊಂಡು ಬಂದುಬಿಡೋಣ ಅಕ್ಕಿನ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾಳೆ ಮಾಡ್ಬೋದಲ್ವ ಬೆಳಗ್ಗೆ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಆದರೆ ಇವತ್ತೇ ಮಾಡ್ತೀನಿ, ಇಲ್ಲ ಅಂತಂದರೆ ನಾಳೆ. ಅಷ್ಟು ದೂರದಿಂದ ನಡ್ಕೊಂಬಂದು ಸಾಕಾದೆ ನಾನು. ಬೆಳಗ್ಗೆಯಿಂದ ಅಲ್ಲಿ ಅಲ್ಲಿ ಅಂತ ಓಡಾಡಿ ನನಗಂತೂ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿದೆ. ಇವಾಗಲೂ ಮತ್ತೆ ನಡ್ಕೊಂಡು ಹೋಗಂಗಾಯಿತು. ಹಂಗಾಗಿ ನಡ್ಕೊಂಬಂದು ಸುಸ್ತಾಗಿ ಪಾರ್ಕಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಒಂದು 5 ನಿಮಿಷ ಸುಧಾರಿಸ್ಕೊಂಡು ಆಮೇಲೆ ಹೋಗ್ತೀವಿ. ಇನ್ನೂ ಸ್ವಲ್ಪ ದೂರ ನಡಿಬೇಕಂತೆ. ಅದಕ್ಕೆ ಒಂದು 5 ನಿಮಿಷ ಎಲ್ಲ ರಿಲ್ಯಾಕ್ಸ್ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂತೆಲ್ಲ ಕೂತ್ಕೊಂಡು. ಅಮ್ಮ ಅಲ್ಲೋಡಲ್ಲಿ ಅಲ್ಲಿ ಯಾವುದೋ ಹೂವು ಆಯಿತು. ಹೂವು ಬಿದ್ದಿರ್ತವೆ. ತೆಗಿಯಂಗೆಲ್ಲ ಇಟ್ಕೋಬಾರ್ದು. ಹುಳ ಇರ್ತಾವೆ ಅದ್ರೊಳಗೆ, ಕಿವಿ ಒಳಗಡೆ ಹಿಂಗೆಲ್ಲ ಇಟ್ಕೋಬಾರ್ದು. ಹುಳ ಇರುತ್ತೆ ಅದರಲ್ಲಿ, ಕಿವಿ ಒಳಗಡೆ ಹೋಗ್ಬಿಡುತ್ತೆ. ತೆಗಿ. ಇಲ್ಲ ಎಲ್ಲ ಇಟ್ಕೋಬಾರ್ದು, ಬಿಸಾಕು. ಹುಡುಗಿರೆಲ್ಲ ಹಿಂಗೆ ಇಟ್ಕೊಂಡು ಪೋಸ್ ಕೊಟ್ಕೊಂಡು ಅಯ್ಯೋ ಹಾಕ್ತಾರೆ. ಅದರೊಳಗೆಲ್ಲ ಹುಳ ಇರುತ್ತೆ, ಕಿವಿ ಒಳಗಡೆ ಹೋಗ್ಬಿಡುತ್ತೆ. ಇದ್ರೊಳಗೆ ಏನೂ ಇಲ್ಲ. ಇರುತ್ತೆ ಹಿಂಗೆ ಗೊತ್ತಾಗಲ್ಲ, ಕಾಣಿಸಲ್ಲ, ಬಿಸಾಕು. ಮುಡ್ಕೊಂಡ್ರೆ ಬೇಡ ಅವೇನು ಮುಡ್ಕೊಳೋ ಹೂವು ಅಲ್ಲ. ಎಷ್ಟೊಂದು ಉದುರಿದಿತ್ತರ ಹೂವು. ಬಿಸಾಕದ. ಕಿವಿ ಒಳಗಡೆ ಹೋಗ್ಬಿಡ್ತಾವೆ, ಸಣ್ಣ ಹುಳ ಇರುತ್ತೆ. ಎಲ್ಲ ಇಟ್ಕೋಬಾರ್ದು. ಬೇಡ ಬಿಸಾಕು. ಚೆನ್ನಾಗಿಲ್ವಾ ಇದೆಲ್ಲ? ಎಷ್ಟೊಂದು ಉದುರಿದೆ ಹೂವುಗಳೆಲ್ಲ. ಉದುರಿರುತ್ತೆ, ಅದರೊಳಗಡೆ ಸಣ್ಣ ಹುಳ ಇರುತ್ತೆ. ಬಿಸಾಕು. ಸರಿ ಹೋಗೋಣ. ಹೋಗೋಣ ನಡಿ, ಟೈಮ್ ಆಗೋಯ್ತು.